ನಮ್ಮ ಆಫೀಸಲ್ಲಿ ಇವತ್ತು ಇಬ್ಬರು ಸ್ಟಾಫ್ದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಅಂತ ಟೀಮ್ ಡಿನ್ನರ್ ಅರೇಂಜ್ ಮಾಡಿದ್ರು. ಪ್ರತಿ ಸಲ ಟೀಮ್ ಡಿನ್ನರಲ್ಲೂ ನಿಮ್ಮ ಯಜಮಾನ್ರು ಕರ್ಕೊಬನ್ನಿ ಅಂತ ಎಲ್ಲ ಸಲ ಕೇಳ್ತಿದ್ರು. ಈ ಸಲ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿದ್ದೆ. ಇನ್ನೂ ಯಾರೂ ಬಂದಿರಲಿಲ್ಲ, ಹಾಗಾಗಿ ನಾವು ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ತೊಗೋತಾ ಇದ್ದೀವಿ. ನಾನು ಕೊಯಮತ್ತೂರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದಾಗ ಮೊದಲನೇದಾಗಿ ಇಂಟರ್ವ್ಯೂ ಕೊಟ್ಟು ಹೋಟೆಲ್ ಇದ್ದು, ಇಲ್ಲಿಂದನೇ ನನ್ನ ಪ್ರೊಫೈಲು ಪುಷ್ ಆಗಿದ್ದು ನಮ್ಮ ಹೋಟೆಲಿಗೆ. ಇವರಿಂದನೇ ನಾನು ಸೆಲೆಕ್ಟ್ ಆಗಿದ್ದು. ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ಹೋಟೆಲ್ ನೋಡಿದಾಗೆಲ್ಲ ಒಂದು ಫೀಲ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಯಜಮಾನ್ರನ್ನ ಬಾರ್ ಕೌಂಟರ್ ಮುಂದೆ ಯಾವ ಥರ ಎಣ್ಣೆಗಳು ನೋಡ್ತಿದ್ದಾರೆ ಅಂತ. ರೀ ಯಜಮಾನ್ರೆ, ಇಲ್ಲಿ 1 to 2 ಅಲ್ಲ 3 ಆಗುತ್ತೆ, ಬೇಡ ಬನ್ನಿ ಸುಮ್ಮನೆ. ಬೇಡ ಅಂತ ಹೇಳೋದಕ್ಕೆ ಯಾಕೆ ಕರ್ಕೊಬರ್ಬೇಕಿತ್ತು? ನಮ್ ಬರಲ್ಲ, ನಿಮ್ಮ ಆಫೀಸರ್ ಮಧ್ಯೆ ನಾನೇನು ಮಾಡೋದು ಅಂತ ಹೇಳಿದ್ರು ಕರ್ಕೊಬಂದ್ಲು. ನಮಗೆ ಬೇಕಾಗಿದ್ದೇ ಕೊಡಿಸ್ಲೇ ಇಲ್ಲ. ಅನ್ಲಿಮಿಟೆಡ್ ಫುಡ್ ಇತ್ತು. ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾನ್ ವೆಜ್ಜು ಇತ್ತು, ವೆಜ್ಜು ಕೂಡ ಇತ್ತು. ಇಷ್ಟೆಲ್ಲ ಇದ್ಮೇಲೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ಮೇಡಮ್ ಅವರು ಯಾವ ರೇಂಜಿಗೆ ಬ್ಯಾಟಿಂಗ್ ಆಡ್ತಿದ್ರು ಅಂದ್ರೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ಈ ರೀತಿ ತಿಂದಿದ್ದು. ಮತ್ತೆ ಕ್ರ್ಯಾಬ್ ಕೂಡ ಇತ್ತು. ಮೇಡಮ್ ಅವರಿಗೆ ಹುಷಾರಿರ್ಲಿಲ್ಲ, ಕ್ರ್ಯಾಬ್ ತಿನ್ನಿ ಚೆನ್ನಾಗಿರುತ್ತೆ, ಒಳ್ಳೇದು ಕೂಡ ಆರೋಗ್ಯಕ್ಕೆ ಅಂತ ಹೇಳಿದ್ರು. ನಮ್ಗೇನು ಅಷ್ಟು ಇಷ್ಟ ಆಗಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದು. ಬಟ್ ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ, ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಕ್ರ್ಯಾಬು. ನಾನು ಇಷ್ಟೊಂದೆಲ್ಲ ತಿನ್ನೋದಕ್ಕೆ ಕಾರಣನೇ ನೀವು. ಏನು ತಿನ್ನೋಕೋದ್ರು ನಿನಗೆ ಹುಷಾರಿಲ್ಲ, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ತಿದ್ರಿ. ಇವತ್ತು ಸಿಕ್ಕಿದ ಚಾನ್ಸು ಹೆಂಗೆ ಮಿಸ್ ಮಾಡ್ಕೊಳ್ಳಿ ಹೇಳಿ? ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರು ಮತ್ತು ಆಡಿಕೊಂಡು ನಗುವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ.